ಹಲೋ ಎವ್ರಿವಾನ್, ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಹುಷಾರಿಲ್ಲ. ಸೊ ಹೆಲ್ತ್ ಅಪ್ಸೆಟ್ಟು, ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಒಬ್ಬರು ಯೂಟ್ಯೂಬರು ಈಗ ಜಮ್ಮು ಕಾಶ್ಮೀರ ಹೇಗಿದೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ, ಅದನ್ನು ನೋಡ್ತಾ ಇದ್ವಿ. ಅದು ನೋಡಿದ್ಮೇಲೆ ನನ್ನ ಮಗ ಹೇಳ್ತಾನೆ, ಅಮ್ಮ ಎಲ್ಲಾದರೂ ಟ್ರಿಪ್ಗೆ ಹೋಗೋಕ್ಕೆ ಭಯ ಆಗುತ್ತಲ್ಲ, ಏನಮ್ಮ ಈ ರೀತಿ ಎಲ್ಲ ಆಗುತ್ತೆ ಅಂತ ಅವ್ರ ಡ್ಯಾಡಿಗೆ ನನಗೆ ಎಲ್ಲರಿಗೂ ಹೇಳ್ತಾ ಇದ್ದೆ. ಅದೇ ಡಿಸ್ಕಷನ್ ಮನೇಲಿ ನಡೀತಾ ಇತ್ತು. ತುಂಬ ಬೇಜಾರಾಯಿತು. ಒಂದು ಫ್ಯಾಮಿಲಿಯವರು ಫ್ರೀ ಮೈಂಡಾಗಿ ಹೋಗಿರ್ತಾರೆ ಹಾಲಿಡೇಸ್ ವೆಕೇಷನಾಗ, ಈ ರೀತಿ ಇನ್ಸಿಡೆಂಟ್ ನಡೆದ್ರೆ ಯಾವ ರೀತಿ ಆಗ್ಬೋದು, ಆ ಜಾಗದಲ್ಲಿ ನಾವಿದ್ದಾಗ ನಮ್ಗೆ ಹೆಂಗೆ ಆಗ್ಬೋದು ಅನ್ನೋ ಎಕ್ಸ್ಪೀರಿಯನ್ಸ್ ನಮಗೆ ಎಷ್ಟು ಭಯ ತರುತ್ತಲ್ವ. ಬಹಳ ಬೇಜಾರಾಯಿತು. ಈ ರೀತಿ ಯಾರಿಗೂ ಆಗಬಾರ್ದು ಅನಿಸುತ್ತೆ. ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ ಗರಂ ಮಸಾಲ, ಚೆನ್ನ ಮಸಾಲ, ರಸಂ ಪೌಡರು, ಬಿಸಿಬೇಳೆಭಾತು ಪೌಡ್ರು, ಯಾವ್ಯಾವ ಪೌಡ್ರ್ ಬೇಕು ಎಲ್ಲ ಮಾಡಿಸ್ಕೊತಾ ಇದ್ದೀನಿ. ಯಾವ್ಯಾವ್ದು ಖಾಲಿ ಆಗಿದೆ ಅಂತ ಅದೇ ಚೆಕ್ ಮಾಡ್ತಿದ್ದೆ. ಹೊರಗಡೆಯಿಂದ ತಂದರೆ ಅಷ್ಟು ಟೇಸ್ಟ್ ಆಗಲ್ರಿ. ಸೊ ಮನೇಲಿ ಮಾಡಿಟ್ಕೊಂಡು ಪೌಡ್ರನ್ನ ಅಡುಗೆ ಮಾಡಿ ಸೂಪರ್ ಆಗುತ್ತೆ. ಅಮ್ಮ ಇವತ್ತೇನಾದರೂ ಕೊಡಿಸು ನನಗೆ ಹೊರಗಡೆ ಇದಂತ ಹಠ ಮೇಲೆ ಹಠ. ಆಯ್ತು ತೊಗೊಂಡು ಬಾ, ಹೋಗಿ ಏನು ಬೇಕು ನೋಡಿ ತೊಗೊಂಡು ಬಾ ಅಂದರೆ ಈ ಕುರ್ಕುರೆ ಪ್ಯಾಕೆಟ್, ಈ ಮ್ಯಾಗಿ ಪ್ಯಾಕೆಟ್ ತಂದಿದ್ದಾನೆ. ತುಂಬ ದಿನ ಆಯಿತು ಮ್ಯಾಗಿ ತಿಂದೆ ಅಂತೇಳಿ ಬೈತಾ ಇದ್ರೆ, ಯಾಕಮ್ಮ ಹಿಂಗೆ ಮಾಡ್ತೀನಿ, ನೀನು ತಾನೇ ಹೇಳಿದ್ದು ಏನಾದರೂ ತೊಗೊಂಡು ಬಾ ಅಂತ, ನಂಗೆ ಇದು ಇಷ್ಟ ಈಗ ಇದನ್ನು ಮಾಡಿಕೊಡು ಅಂತ. ಸ್ವಲ್ಪ ಜೋರು ಮಾಡೋಂಗಿಲ್ಲ, ಏನಾದರೂ ರೇಗ್ ಬಿಟ್ಟರೆ ಸಾಕು, ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡೋದು. ಈಗಿನ ಮಕ್ಕಳಿಗೆ ಏನು ಸ್ವಲ್ಪ ರೈಸೇ ಮಾಡೋಂಗಿಲ್ಲ ವಾಯ್ಸ್. ನಮ್ಮ ಟೈಮಲ್ಲೆಲ್ಲ ಹೀಗಿರಲಿಲ್ಲ. ಫಸ್ಟು ನಮ್ಮ ಪೇರೆಂಟ್ಸ್ಗಳು ಕೋಲ್ ತೊಗೊಂಡು ರಪ 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 ಎರಡು ಬಿಡ್ತಿದ್ರು, ಆಮೇಲೆ ಮಾತಾಡ್ತಿದ್ರು. ಅಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಚ್ಚು ಮುಚ್ಚು ಬಾಯಿ ಮುಚ್ಚು, ಸೌಂಡ್ ಬರೋಂಗಿಲ್ಲ ಬಾಯಿಂದ ಅಂತ ಹೇಳ್ತಿದ್ರು. ಈಗಿನ ಮಕ್ಕಳಿಗೆ ನಾವು ಬರೀ ನಮ್ಮ ಬಾಯಿಂದ ಸೌಂಡ್ ಮಾಡಿದ್ರೇ ಹೋಗಿ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ. ಈಗ ಏನು ಅನಿಸ್ತದೆ ಅಂದರೆ ನನಗೆ, ಮಕ್ಳಿಗೆ ನೋಡಿ ಪೇರೆಂಟ್ಸ್ ಹೆದರಬೇಕು, ಪೇರೆಂಟ್ಸಿಗೆ ನೋಡಿ ಮಕ್ಳು ಹೆದರಲ್ಲ. ಈಗಿನ ಕಾಲದಲ್ಲಿ ಜನ್ರೇಷನ್ ಚೇಂಜ್ ಆಗ್ತಿದೆ, ನಾವು ಚೇಂಜ್ ಆಗ್ತಾ ಇಲ್ಲೇನೋ ಅಂತ ಅನ್ನಿಸ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಮೊದಲೆಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಅಮ್ಮ ಅದು ಮಾಡಿಕೊಡು ಇದು ಮಾಡಿಕೊಡು ಅಂದರೆ ಏನು ಮಾಡಿರ್ತೀವಿ ಅದು ತಿನ್ನಬೇಕು ಅಂತಿದ್ರು. ಈಗಿನ ಕಾಲದಲ್ಲಿ ಹಾಗಲ್ಲ. ಸೊ ಮ್ಯಾಗಿ ಮಾಡಿದ್ದೆಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಅಮ್ಮನೂ ಅದೇ ತಿಂತಾಯಿದ್ರು. ನೆಕ್ಸ್ಟ್ ವಿಡಿಯೋ ಮತ್ತೆ ನಾನು ಸಿಗ್ತೀನಿ. ಬಾಯ್, ಟೇಕ್ ಕೇರ್.